ಅಂದು ಗಿಜಿಗುಡುತ್ತಿದ್ದಂತಹ ಶಾಲಾ ತರಗತಿಗಳು ಇಂದು ಖಾಲಿ ಹೊಡಿತಾ ಇರುವಂತದ್ದು, ಬೆಂಚ್ಗಳು ಕೂಡ ಖಾಲಿ ಆಗ್ತಾ ಇರುವಂತದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದು ಗಿಜಿಗುಡ್ತಾ ಇದ್ದಂತಹ ಶಾಲಾ ತರಗತಿಗಳು ಇಂದು ಖಾಲಿ ಹೊಡಿತಾ ಇವೆ ಬೆಂಚುಗಳು. ರಾಜ್ಯದಲ್ಲಿ ಜನನ ಪ್ರಮಾಣದಲ್ಲಿ ತೀವ್ರ ಇಳಿಕೆಯಾಗಿರುವಂತದ್ದು, ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಭಾರಿ ಕುಸಿತ ಕೂಡ ಕಂಡು ಬಂದಿದೆ. ಅಂಕಿಅಂಶಗಳ ಪ್ರಕಾರ ಏನಿದು ಶಿಕ್ಷಣ ವ್ಯವಸ್ಥೆಗೆ ಎದುರಾಗಿರುವಂತಹ ಹೊಸ ಸವಾಲು ಅನ್ನುವಂತಹ ಪ್ರಶ್ನೆ. ಇನ್ನು ನೋಡಿ, ಅಂದು ಗಿಜುಗುಡ್ತಾ ಇದ್ದಂತಹ ಶಾಲಾ ತರಗತಿಗಳು ಬೊಬ್ಬೆ ಹೊಡಿತಾ ಇದ್ವು, ಇವತ್ತು ಖಾಲಿ ಹೊಡಿತಾ ಇರುವಂತದ್ದು ಬೆಂಚುಗಳು ಖಾಲಿ ಆಗಿರುವಂತದ್ದು. ರಾಜ್ಯದಲ್ಲಿ ಜನನ ಪ್ರಮಾಣದಲ್ಲಿ ತೀವ್ರ ಇಳಿಕೆ ಕೂಡ ಆಗ್ತಾ ಇದೆ. ಈ ಒಂದು ಕ್ರಮದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಈಗ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲೂ ಕೂಡ ಭಾರಿ ಕುಸಿತ ಆಗಿದೆ ಅಂಕಿಅಂಶಗಳ ಪ್ರಕಾರ. ಇನ್ನು ಏನಿದು ಹಾಗಿದ್ರೆ ಶಿಕ್ಷಣ ವ್ಯವಸ್ಥೆಗೆ ಎದುರಾಗಿರುವಂತಹ ದೊಡ್ಡ ಸವಾಲು, ಹೊಸ ಸವಾಲು ಅನ್ನುವಂತಹ ಪ್ರಶ್ನೆ ಇದೆ. ಶಾಲಾ ತರಗತಿಗಳಲ್ಲಿ ಮಕ್ಕಳು ಗಿಜುಗುಡ್ತಾ ಇದ್ವು, ಅಂದ್ರೆ ಶಾಲಾ ಮಕ್ಕಳ ಗಲಾಟೆಗಳು ಕೇಳಿ ಬರ್ತಾ ಇತ್ತು. ಇವತ್ತು ಖಾಲಿ ಆಗ್ತಾ ಇರುವಂತದ್ದು ಬೆಂಚುಗಳು. ರಾಜ್ಯದಲ್ಲಿ ಜನನ ಪ್ರಮಾಣದಲ್ಲಿ ತೀವ್ರ ಇಳಿಕೆ ಕೂಡ ಆಗ್ತಾ ಇದೆ. ಈ ಒಂದು ಇಳಿಕೆಯ ಕಾರಣಕ್ಕೆ ಈಗ ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಭಾರಿ ಕುಸಿತ ಕೂಡ ಕಂಡು ಬಂದಿದೆ. ಏನಿದು ಹಾಗಿದ್ರೆ ಶಿಕ್ಷಣ ವ್ಯವಸ್ಥೆಗೆ ಎದುರಾದಂತಹ ಹೊಸ ಸವಾಲು ಅನ್ನುವಂತಹ ಪ್ರಶ್ನೆ ಕೂಡ ಇರುವಂತದ್ದು. ಅಂದು ಗಿಜುಗುಡ್ತಾ ಇದ್ದಂತಹ ಶಾಲಾ ತರಗತಿಗಳು ಇವತ್ತು ಸೈಲೆಂಟ್ ಆಗ್ತಾ ಇರುವಂತದ್ದು, ಇವತ್ತು ಖಾಲಿ ಹೊಡಿತಾ ಇರುವಂತದ್ದು ಕೂಡ ಬೆಂಚುಗಳ ಮೇಲೂ ಕೂಡ ಕೂರೋದಕ್ಕೆ ಮಕ್ಕಳು ಇಲ್ಲ. ಅಷ್ಟರ ಪ್ರಮಾಣದಲ್ಲಿ ಈಗ ತೀವ್ರ ಇಳಿಕೆ ಕಂಡು ಬರ್ತಾ ಇರುವಂತದ್ದು. ಮಕ್ಕಳ ಸಂಖ್ಯೆಯಲ್ಲಿ ರಾಜ್ಯದಲ್ಲಿ ಈಗ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಭಾರಿ ಕುಸಿತ ಕೂಡ ಕಂಡು ಬಂದಿದೆ. ಏನಿದು ಹಾಗಿದ್ರೆ ಶಿಕ್ಷಣ ವ್ಯವಸ್ಥೆಗೆ ಎದುರಾಗಿರುವಂತಹ ಹೊಸ ಸವಾಲು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇನ್ನು ಶಾಲಾ ತರಗತಿಗಳು ಅಂತಂದ್ರೆ ಮಕ್ಕಳು ಇದ್ದಂತಹ ವೇಳೆಯಲ್ಲಿ ಗಲಾಟೆ ಆಗ್ತಾ ಇತ್ತು, ಪಾಠಗಳ ನಡೀತಾ ಇತ್ತು. ಇವತ್ತು ಖಾಲಿ ಹೊಡಿತಾ ಇರುವಂತದ್ದು, ಬೆಂಚುಗಳು ಕೂಡ ಖಾಲಿ ಆಗ್ತಾ ಇದೆ, ಮಕ್ಕಳು ಕೂಡ ಶಾಲೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ. ಇನ್ನು ಯಾಕೆ ಕಾರಣ ಗಮನಿಸ್ತಾ ಹೋಗೋದಾದ್ರೆ ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಭಾರಿ ಕುಸಿತ ಆಗಿದೆ, ಜನನ ಪ್ರಮಾಣದಲ್ಲೂ ಕೂಡ ಇಳಿಕೆಯಾಗಿರುವಂತದ್ದು. ಈ ಕಾರಣಕ್ಕೆ ಈಗ ಹೊಸ ತಲೆನೋವು ಶುರು ಆಗ್ತಾ ಇದೆ, ಅಂದ್ರೆ ಸಮಸ್ಯೆ. ರಾಜ್ಯದ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಗಣನೀಯ ಇಳಿಕೆ, ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಕಡಿಮೆಯಾಗ್ತಾ ಇದೆ. ಮನೆಗೊಂದು ಮಗು ಸೈಡ್ ಎಫೆಕ್ಟ್ಗೆ ಮಕ್ಕಳ ಸಂಖ್ಯೆ ಕುಸಿತ. 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಭಾರಿ ಕಡಿತ ಕೂಡ ಕಂಡು ಬಂದಿರುವಂತದ್ದು. ಕಳೆದ ಶೈಕ್ಷಣಿಕ ವರ್ಷಕ್ಕಿಂತ ಈ ವರ್ಷ ಮತ್ತೂ ಕಡಿಮೆಯಾಗಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಮಕ್ಕಳ ಸಂಖ್ಯೆ 4 ಲಕ್ಷಕ್ಕೆ ಇಳಿಕೆಯಾಗಿದೆ. ಕಳೆದ 3 ವರ್ಷಗಳಲ್ಲಿ ಮಕ್ಕಳ ಸಂಖ್ಯೆ 9 ಲಕ್ಷದಷ್ಟು ಕುಸಿತ ಆಗಿರುವಂಥದ್ದು. ಸರ್ಕಾರಿ ಮಾತ್ರ ಅಲ್ಲ, ಖಾಸಗಿ ಶಾಲೆಗಳಿಗೂ ಕೂಡ ಮಕ್ಕಳ ಬರ. ಸರ್ಕಾರಿ ಅನುದಾನಿತ